ಮೂಲೋ ಗುರುಮೂರ್ತಿ ಪೂಜ್ಯ ಮೂಲೋ ಗುರುಪಾದ ಮಂತ್ರ ಮೂಲೋ ಗುರುವಾಕ್ಯ ಮುಕ್ತಿ ಮೂಲೋ ಗುರುಕೃಪ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಾರವಿಂದಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ತತ್ಸ್ವರೂಪರೇ ಆದ ಶ್ರೀ ನಿಜಗುಣಗಳ ಪಾದಾರವಿಂದಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಸದ್ಗುರು ಮಾರ್ಕಂಡ ಸಾಬಯ್ಯ ಗುರುಗಳ ಪಾದಾರವಿಂದಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಸದ್ಗುರು ರಾಯಪ್ಪ ಗುರುಗಳ ಪಾದಾರವಿಂದಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಎಲ್ಲ ಜ್ಞಾನಾರ್ಥಿಗಳಿಗೆ ವಂದಿಸುತ್ತಾ ಪ್ರಾರಂಭಿಸುತ್ತೇನೆ. ನಿಜಗುಣ ಶಿವಗಳು ಬರೆದಿರ್ತಕ್ಕಂಥ ಗ್ರಂಥ ಕೈವಲ್ಯ ಪದ್ಧತಿ ಅಂತಕ್ಕಂಥದ್ದು. ಕೈವಲ್ಯ ಪದ್ಧತಿ ಈ ಗ್ರಂಥದಲ್ಲಿ ನೀತಿ ಕ್ರಿಯಾಚಾರ್ಯ ಸ್ಥಳ ನಡೀತಾ ಇರೋದು. ಅದರಲ್ಲಿ 4ನೇ ಪದ ನಡೀತಾ ಇದೆ. ಈಗ 1ರಿಂದ ಅನರ್ಥ ಕೋಟಿ ಬಂದಡಸುತ್ತಿಹುದು ಎಂದೊಡೆ ಈ ಗುಣ ಹೊಂದಿರಲು ಇನ್ನೇನಹುದು ಅಂತ ಅದು ಪಲ್ಲವಿ ಇರೋದು. ಅಂದರೆ ಒಂದೇ ಒಂದು ಗುಣ ಈ ಥರ ಒಂದು ಇದ್ದಾಗ ಎಷ್ಟೊಂದು ಅನರ್ಥಗಳು ಸಂಭವಿಸ್ತವ. ಆದರೆ ನೀನು ಇಷ್ಟೊಂದು ಅವಗುಣಗಳನ್ನು ಹೊಂದಿದ್ರೂ ಕೂಡ ಇನ್ನೇನು ಗತಿ ಆಗ್ತದೆ ನಿನಗೆ ಅಂತ ಅಲ್ಲಿ ಹೇಳ್ತಾರೆ. ಮೊದಲನೇ ನುಡಿ ಆಗ್ಯದ, 2ನೇ ನುಡಿನೂ ನಿನ್ನೆ ಆಗ್ಯದ. ಮೊದಲನೇ ನುಡಿ ಆಗ್ಯದ. ಮೊದಲನೇ ನುಡಿನಲ್ಲಿ ಏನು ಹೇಳಿದರು? ಮದ, ಲೋಭ, ಮಾನ, ಮೋಹ, ಕದನ, ಕರ್ಕಶ, ಯೌವನದ ಸೊಂಪು, ಸೊಬಗು, ಸಂಪದ, ಸತ್ಕುಲೋದಯ, ಪುದಿದ ಲಾವಣ್ಯ ರೂಪು, ಮದನ ವಿಕಾರ, ಸಿದ್ಧಿಸಿದ ವಾದ, ವಶ್ಯ, ವರ್ಣ ಮೊದಲ ವರ್ಣದೊದವ ಅನೀತಿಗಳು ಅಂತ ಅಲ್ಲಿ ಮೊದಲನೇ ನುಡಿ ಹೇಳಿದರು. ಇನ್ನು 2ನೇ ನುಡಿ ಹೇಳ್ತಾರ, ಅವಿವೇಕ ಹಿಂಸೆ ಪರಯುವತಿಯರೊಲುಮೆ ಸಂಭವಿಸಿದ ಕೋಪ, ಅವಿವೇಕ ಹಿಂಸೆ ಪರಯುವತಿಯರೊಲುಮೆ ಸಂಭವಿಸಿದ ಕೋಪ, ಕಡು ತವಕ ಮಾತ್ಸರ್ಯ ವಿವಿಧ ಕರಣ ವೃತ್ತಿ, ಕವಿದ ಮಾಯಾವಿಲಾಸ, ಹವಣಿಸದ ಆಸೆ, ಕರ್ಮ ನಿವಹ ಇಂತು ಇವರೊಳು ಅಂತ ಅಲ್ಲಿ ಅಂದರೆ ಇಷ್ಟರಲ್ಲಿ ನೀವು ಮತ್ತೆ ವರ್ತನೆ ಮಾಡಿದರೆ, ಈ ಗುಣ ಅವಳಿಗಳನ್ನು ನೀನು ಹೊಂದಿದರೆ ಏನು ಅನರ್ಥಗಳು ಸಂಭವಿಸ್ತವ. 1ರಿಂದನೇ ಅನರ್ಥ ಕೋಟಿ ಬಂದೊಡಿಸುತ್ತೀರಿ ಎಂದೊಡೆ ಈ ಗುಣ ಅವಳಿಗಳೊಂದಿರಲು ಇನ್ನೇನವುದು ಅಂತ ಅಲ್ಲಿ ಹೇಳ್ತಾರೆ. ಅಂದರೆ 2ನೇ ನುಡಿಯಲ್ಲಿ ಹೇಳೋದು ಅವಿವೇಕ ಅಂತಕ್ಕಂಥದ್ದು. ಅವಿವೇಕ ಅಂತಂದ್ರೇನು? ಅಲ್ಲಿ ವಿವೇಕ ಅಂತಂದ್ರೇನು? ಆತ್ಮ ಅನಾತ್ಮ ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥದ್ದು ವಿವೇಕ ಅಂತ ಹೇಳ್ತದೆ. ಇನ್ನು ಅವಿವೇಕ ಅಂದ್ರೇನು? ಯೋಗ್ಯ ಅಯೋಗ್ಯಗಳ ವಿಚಾರವಿಲ್ಲದೆ ಇರತಕ್ಕಂಥದ್ದು. ಯಾವುದೇ ವಿಚಾರ, ಯಾವುದೇ ಜ್ಞಾನ ಇರಲಾರ್ದೆ ಇರತಕ್ಕಂಥ ವ್ಯಕ್ತಿ, ಅದು ಏನಾಗ್ತದ? ಅವಿವೇಕ ಅಂತ. ಯೋಗ್ಯ ಅಯೋಗ್ಯಗಳ ಬಗ್ಗೆ ಏನೊಂದು ವಿಚಾರನೇ ಇರಲ್ಲ ಅವ್ರ ಬಳಿ ಅಂಥದ್ದು. ಅಂದರೆ ಯಾವುದನ್ನು ಮಾಡಬೇಕು, ಯಾವುದನ್ನು ಬಿಡಬೇಕು ಅಂತ ವಿಚಾರ ಏನು ಇರೋದಿಲ್ಲ. ಅದಕ್ಕೆ ಅವಿವೇಕ ಅಂತ ಹೇಳಿಸ್ಕೊತದ. ಇದು ಏನೋ ಪ್ರಾಪಂಚಿಕ ಲೆಕ್ಕದಲ್ಲಿ ಅಂತಕ್ಕಂಥದ್ದು. ಇನ್ನು ಪಾರಮಾರ್ಥಿಕ ಲೆಕ್ಕದಲ್ಲಿ ಏನದ? ಅದು ಜಡವಾದ ದೇಹ ಅಂತಕ್ಕಂಥದ್ದು, ಅದು ರೂಪ ಆಗಿರ್ತಕ್ಕಂಥ ಚೇತನ, ಇವೆರಡೂ ಕೂಡಿದಕ್ಕೆ ತಾನು ಅಂತ ತಿಳಿದೇನೆಂಟು. ಅದು ಈ ದೇಹನೇ ನಾನು ಅಂತಕ್ಕಂಥದ್ದು ಏನು, ಈ ದೇಹ ನಾನು ಅಂತಕ್ಕಂಥದ್ದು ಏನು ಯಾರು ತಿಳ್ಕೊಂಡಿರ್ತಾರೆ ಅದು ಅವಿವೇಕಿ ಅಂತ ಹೇಳ್ಕೊತಾರೆ. ತಾನು ಜಡವಾದ ದೇಹ ಅದಕ್ಕಂತ ಏನೋ ಬೇರೆ ಇದ್ದೇನೆ, ಅದು ಸಾಕ್ಷಿ ರೂಪ ತಾನಿದ್ದರೂ ಕೂಡ ಅದನ್ನು ತಿಳ್ಕೊಳ್ಳಾರ್ದೆ ಈ ಬರೇ ದೇಹ ನಾನು, ಈ ಶರೀರ ನಾನು ಅಂತಕ್ಕಂಥದ್ದು ಏನು ಬುದ್ಧಿ ಇರ್ತದೆ ಅವ್ರ ಬಳಿ, ಅದಕ್ಕೆ ಅವಿವೇಕಿಗಳು, ಅವಿವೇಕ ಅಂತ ಹೇಳಿಸ್ಕೊತದ. ಇದು ಏನಾಗ್ತದ? ಮತ್ತು ಜನನ ಮರಣಾತ್ಮಕ ದುಃಖಕ್ಕೆ ಕಾರಣ ಆಗ್ತದೆ. ಯಾಕಂದ್ರೆ ಈ
ಪರಮಾರ್ಥದಲ್ಲಿ ಆತ್ಮ ಅನಾತ್ಮ ಯಾರು ವಿಚಾರ ಮಾಡ್ತಾರ ಅವರಿಗೆ ಮಾತ್ರ ವಿವೇಕಿಗಳು ಅಂತ ಹೇಳ್ತಾರೆ. ವಿವೇಕ, ಆವಾಗ ವಿವೇಕ ಉತ್ಪತ್ತಿಯಾಯಿತು ಅಂತಕ್ಕಂಥದ್ದು. ವಿವೇಕ, ವೈರಾಗ್ಯ, ಸಮಾಧಿ, ಷಟ್ಕ ಸಂಪತ್ತಿ, ಮುಮುಕ್ಷತ್ವ ಸಾಧನ ಚತುಷ್ಟಯದಲ್ಲಿ ಮೊದಲನೇ ಪ್ರಾರಂಭದ ಲಕ್ಷಣ ಇದು. ಯಾವುದು? ವಿವೇಕ ಅಂತಕ್ಕಂಥದ್ದು. ಆ ವಿವೇಕ ಇರಲಾರ್ದವರು ಯಾರು ಇರ್ತಾರ ಅವರಿಗೆ ಅವಿವೇಕ ಹೊಂದಿದವರು ಅಂತಲೇ ತಿಳ್ಕೊಳ್ಬೇಕಾಗ್ತದ. ಅಂದರೆ ಆತ್ಮ ಅನಾತ್ಮ ಯಾವುದು ಅಂತಕ್ಕಂಥ ವಿಚಾರ ಇಲ್ಲದೆ ಇರ್ತಕ್ಕಂಥವ್ರು ಅವಿವೇಕ ಹೊಂದಿದವರು ಅಂತ ಪರಮಾರ್ಥದ ಲೆಕ್ಕದಲ್ಲಿ ಹೇಳ್ತಾರೆ. ಆಮೇಲೆ ಪ್ರಾಪಂಚಿಕ ಲೆಕ್ಕದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತಕ್ಕಂಥದ್ದು, ಅದು ಯಾವುದು ಯೋಗ್ಯ ಯಾವುದು ಅಯೋಗ್ಯ ಅಂತಕ್ಕಂಥ ವಿಚಾರಣೆ ತಿಳ್ಕೊಳ್ಳೋದೇ ಇರ್ತಕ್ಕಂಥವ್ರು ಯಾರು ಇರ್ತಾರೆ ಅವ್ರಿಗೆ ಅವಿವೇಕ ಹೊಂದಿದವರು ಅಂತ ಹೇಳ್ಸ್ಕೊತದ್ದು. ಆಮೇಲೆ ಹಿಂಸೆ ಅಂತಂದ್ರೆ ಏನು? ಅಲ್ಲಿ ಹಿಂಸೆ ಮಾಡ್ತಕ್ಕಂಥದ್ದು ಅಂದರೆ ಬರೇ ಪ್ರಾಣಿಗಳನ್ನು ಕೊಲ್ಲದೆ ಅಥವಾ ಬೇರೆ ಯಾವುದಕ್ಕೂ ಇದು ಮಾಡೋದು ಹಿಂಸೆ ಅಂತ ಅನ್ಸ್ಕೊಳ್ಳಲ್ಲ. ಅದು ಏನಂದರೆ ಅಲ್ಲಿ ಶರೀರದಿಂದನೂ ಆಗ್ತದ, ವಾಣಿಯಿಂದನೂ ಆಗ್ತದ, ಮನಸ್ಸಿನಿಂದನೂ ಆಗ್ತದ ಹಿಂಸೆ ಅಂತಕ್ಕಂಥದ್ದು. ಬರೇ ಪ್ರಾಣಿಗಳ ಹಿಂಸೆ ಮಾಡಿದ್ರೇ ಹಿಂಸೆ ಅಂತ ಹೇಳಿಸ್ಕೊಳ್ಳಲ್ಲ. ಎಷ್ಟೋ ಸಮಯದಲ್ಲಿ ಬರೀ ಯಾವುದು ಸ್ತ್ರೀಕರಣಗಳಿಂದನೂ ಹಿಂಸೆ ಸಂಭವಿಸ್ತದೆ ಅಂತ ಹೇಳ್ತಾರೆ. ಸ್ತ್ರೀಕರಣ ಅಂದರೆ ಅದು ಶರೀರದಿಂದ ಮಾಡ್ತಕ್ಕಂಥ ಹಿಂಸೆ, ಪ್ರಾಣಿಗಳಿಗೆ ಮಾಡ್ತಕ್ಕಂಥದ್ದು, ಅದು ಕೊಲ್ತಕ್ಕಂಥದ್ದು, ಅಥವಾ ಇವ್ರಿಗೆ ಯಾವುದು ಕುರಿ ಕೋಳಿ ಕೊಲ್ತಕ್ಕಂಥದ್ದು ಹಿಂಸೆ ಅಂತ ಹೇಳಿಸ್ಕೊತದ. ಅದು ಅಲ್ಲದೆ ಈ ಯಾವುದು ಅಂತಂದ್ರೆ ಇಲ್ಲಿ ಶಾರೀರಿಕ ಮಾನಸಿಕ ಮತ್ತು ವಾಚಕ ಅಂತ ಏನು ಹೇಳ್ತಾರೆ, ಕಾಯ ವಾಚ ಮನಸ ತ್ರಿಕರಣದಿಂದನೂ ಕೂಡ ಹಿಂಸೆ ಜರುಗ್ತದೆ ಅಂತಲೇ ಹೇಳಿಸ್ಕೊತಾರೆ. ಪಾಪ ಸಂಭವಿಸ್ತದೆ, ಹಿಂಸೆ ಸಂಭವಿಸ್ತದಂತ. ಯಾಕಂತಂದ್ರೆ ಈಗ ಶರೀರದಿಂದ ಅಂತಂದ್ರೆ ಅದು ಯಾವುದೋ ಒಂದು ದುಃಖ ಕೊಡ್ತಕ್ಕಂಥದ್ದು, ಈಗ ಮಾತಿನಿಂದನೂ ದುಃಖ ಕೊಡ್ತಕ್ಕಂಥದ್ದು ಇರ್ತದೆ, ಹಿಂಸೆ ಮಾಡ್ತಕ್ಕಂಥದ್ದು. ಈಗ ಅವ್ರಿಗೆ ಯಾವುದೋ ಒಂದು ವಿಷಯ ಆಗ್ತಾ ಇರೋದಲ್ಲ, ಅದನ್ನು ಅದು ಪದೇ ಹೇಳಿಬಿಟ್ಟು ಅವ್ರಿಗೆ ಮತ್ತೆ ಮಾನಸಿಕವಾಗಿ ಕುಗ್ಗಂಗೆ ಮಾಡ್ತಕ್ಕಂಥದ್ದು ಕೂಡ ಹಿಂಸೆ ಅಂತ ಹೇಳಿಸ್ಕೊತದ. ಅಂದರೆ ಆ ವ್ಯಕ್ತಿ ಮೊದಲೇ ಕುಗ್ಗಿರ್ತಾರೆ, ಅಂಥದ್ರಾಗ ಮತ್ತೊಂದಿಷ್ಟು ಕುಗ್ಗಿಸೋದು, ಅದು ಹಿಂಸೆ ಕೊಟ್ಟಂಗೆ ಆಗ್ತದೆ. ಅದು ಕೂಡ ವಾಣಿಯಿಂದ, ಅದು ವಾಣಿಯಿಂದ, ಶಾರೀರಿಕ ವಾಣಿಯಿಂದ, ಆಮೇಲೆ ಮಾನಸಂತ. ಈಗ ಅಥವಾ ನಾವು ಏನು ಅಲ್ಲಿ ನೇರವಾಗಿ ಹೋಗಿ ಮಾಡಬೇಕಂತ ಏನಿಲ್ಲ, ಮಾನಸಿಕವಾಗಿ ಹಿಂಸೆ ಕೊಡೋದನ್ನು ಇರ್ತದೆ. ಅದು ಏನು ಮಾಡಲಿದ್ದ ಬರೀ ಮನಸ್ಸಿನಿಂದನೂ ಹಿಂಸೆ ಕೊಡೋದನ್ನು ಅಲ್ಲಿನೂ ಬರ್ತಾವೆ ಕೆಲವು ವಿಷಯಗಳು. ಹಾಗಾಗಿ ಆ ರೀತಿ ಈಗ ನೇರವಾಗಿ ತಾನು ಭಾಗಿಯಾಗಲಿದ್ದರೂ ಕೂಡ ಮನಸ್ಸಿಂದ ಕೆಟ್ಟ ಯೋಚನೆ ಮಾಡೋದು ಕೂಡ ಅದನ್ನು ಮಾನಸಿಕ ಹಿಂಸೆ ಅಂತಲೂ ಹೇಳಿಸ್ಕೊತದ. ಹಾಗಾಗಿ ಈಗ ಹಿಂಸೆ ಅಂತಕ್ಕಂಥದ್ದು ಬರೀ ಕೇವಲ ಪ್ರಾಣಿಗಳನ್ನ ಕೊಲ್ಲದೆ ಹಿಂಸೆ ಆಗಂಗಿಲ್ಲ, ಆದ್ರೆ ಶರೀರದಿಂದ, ವಾಣಿಯಿಂದ ಮತ್ತು ಮನಸ್ಸಿನಿಂದನೂ ಕೂಡ ಬೇರೆಯವ್ರಿಗೆ ಏನು ದುಃಖ ಕೊಡ್ತಕ್ಕಂಥದ್ದು ಏನದ ಅದು ಕೂಡ ಹಿಂಸೆ ಅಂತ ಹೇಳಿಸ್ಕೊತದ. ಈ ರೀತಿ ಮಾಡೋದ್ರಿಂದ ಏನಾಗ್ತದ, ಶರೀರದಿಂದ, ವಾಣಿಯಿಂದ ಮತ್ತು ಮನಸ್ಸಿನಿಂದ ಬೇರೆಯವ್ರಿಗೆ ಹಿಂಸೆ ಕೊಡ್ಲಕ್ಕೂ ಬರ್ತದ. ಅದಕ್ಕಾಗಿ ಈ ರೀತಿ ಮಾಡೋದ್ರಿಂದ ಏನಾಗ್ತದ, ಅದು ಮತ್ತೊಬ್ಬರಿಗೆ ಹಿಂಸೆ ಮಾಡ್ದಂಗೆ ಆಗ್ತದ ಅಂತಲ್ಲಿ ಹೇಳಿಸ್ಕೊತದ. ಹಿಂಸೆ ಅಂತಕ್ಕಂಥದ್ದು ಕೇವಲ ಪ್ರಾಣಿ ಪಕ್ಷಿಗಳನ್ನು ಕೊಲ್ಲೋದ್ರಿಂದನೇ ಸಂಭವಿಸೋದಲ್ಲ, ಹಿಂಸೆ ಅಂತ ಹೇಳಿಸ್ಕೊಳ್ಳಲ್ಲ. ಆದರೆ ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಮತ್ತೊಬ್ಬರಿಗೆ ಹಿಂಸೆ ಮಾಡ್ತಕ್ಕಂಥದ್ದು ಕೂಡ ಅದು ಹಿಂಸೆ ಅಂತ ಹೇಳಿಸ್ಕೊತದ. ಈ ಹಿಂಸೆ ಏನಾಗ್ತದ, ಹಿಂಸೆ ಮಾಡೋದ್ರಿಂದ ಮನುಷ್ಯನಿಗೆ ಪಾಪನೇ ಸಂಭವಿಸ್ತದ. ಪಾಪ ಸಂಭವಿಸೋದ್ರಿಂದ ಏನಾಗ್ತದ, ಮುಂದೆ ಅನಂತ ದುಃಖಗಳಿಗೆ ಅವ್ನು ಗುರಿ ಆಗ್ಬೇಕಾಗ್ತದ. ಈ ಲೋಕದಲ್ಲಿ ಎಲ್ಲಂದ್ರೂ ಕೂಡ ಮುಂದೆ ನರಕ ಲೋಕ ದುಃಖಗಳನ್ನು ಅನುಭವಿಸ್ಬೇಕಾಗ್ತದ ಅಂತಲ್ಲಿ ಹೇಳ್ತಾರೆ. ಆದ್ದರಿಂದ ಹಿಂಸೆಯನ್ನು ತ್ಯಾಗ ಮಾಡೋದೇ ಒಳ್ಳೆಯದು, ಅಹಿಂಸೆಯಿಂದ ನಡ್ಕೊಳ್ತಕ್ಕದ್ದು ಅಂತಲ್ಲಿ ಹೇಳ್ತಾರೆ. ಆಮೇಲೆ ಪರ ಯುವತಿಯರ ಒಲುಮೆ ಅಂತಕ್ಕಂಥದ್ದು. ಪರ ಯುವತಿಯರ ಒಲುಮೆ ಅಂತಕ್ಕಂಥ ಅದು ಏನಾಗ್ತದ,
ಈಗ ಪರ ಯುವತಿಯರೇ ಅಂತಂದ್ರೆ ಯಾವ ವೇಳೆಯಲ್ಲಿ ಅನರ್ಥ ಮಾಡ್ತದೋ ಗೊತ್ತಿಲ್ಲ ಅದು ಯಾಕಂತಂದ್ರೆ ಅಲ್ಲಿ ಯಾವುದೇ ಸ್ತ್ರೀ ಅಥವಾ ಹೆಂಗಸು ಆಗಲಿ ಇದು ಯಾವ ವೇಳೆಯಲ್ಲಿ ಎಷ್ಟು ಯಾವ ರೀತಿ ಅಂದರೆ ಅದು ಹಾವು ಇದ್ದಂಗೆ ಅಂತ ಹೇಳ್ತಾರೆ. ಹಾವಿನ ಜೊತೆ ಸರಸ ಆಡ್ದಂಗೆ ಹಾವು ಯಾವ ರೀತಿ ಯಾವ ಟೈಮಲ್ಲಿ ಕಚ್ಚುತ್ತದೆ ಹೇಳೋಕ್ಕಾಗಲ್ಲ. ಅದೇ ರೀತಿ ಸ್ತ್ರೀಯರು ಕೂಡ ಅಷ್ಟೇ ಯಾವ ಕಾಲದಲ್ಲಿ ಏನು ಅನರ್ಥ ಮಾಡ್ತಾರೆ ಹೇಳೋಕ್ಕಾಗಲ್ಲ ಅಂತ ಅಲ್ಲಿ ಬರ್ದಾರೆ. ಹಾಗಾಗಿ ಭಾಳ ಎಚ್ಚರಿಕೆಯಿಂದ ಇರಬೇಕು ಅಲ್ಲಿ ಪರ ಸ್ತ್ರೀಯರ ಒಲುಮೆ ವಿಷಯದಲ್ಲಿ ಅಂತಲ್ಲಿ ಹೇಳ್ತಾರೆ. ಆಮೇಲೆ ಯಾಕಂತಂದರೆ ಆ ಪರ ಸ್ತ್ರೀಯರಲ್ಲಿ ಏನಾಗ್ತದ ಅಲ್ಲಿ ಏನೋ ಒಂದು ಪ್ರೇಮ ಮಾಡಿದಾಗ ಏನಾಗ್ತದೆ ಅಲ್ಲಿ ಧನ ಅಂತಕ್ಕಂಥದ್ದು ನಷ್ಟ ಆಗ್ತದೆ. ಅವು ಸುಮ್ಮನೆ ಅಲ್ಲಿ ಅವರು ಒಲವು ಮಾಡೋಂಗಿಲ್ಲ, ಧನ ಅಂತಕ್ಕಂಥದ್ದು ನಷ್ಟ ಆಗ್ತದೆ. ಆಮೇಲೆ ಒಂದೊಂದು ಸಮಯದಲ್ಲಿ ಮಾನ ಕೂಡ ಹರಾಜಾಗ್ತದೆ. ಕಡೆಗೆ ಪ್ರಾಣ ಕೂಡ ಕೆಲವರು ಅಲ್ಲಿ ಹಾನಿ ಆಯ್ತು ಅಂದ್ಬಿಟ್ಟು ಪ್ರಾಣ ಕೂಡ ನಷ್ಟ ಮಾಡ್ಕೊಳ್ಳೋ ಸಂಭವನೂ ಇರ್ತದೆ. ಯಾಕಂತಂದ್ರೆ ನಾನು ಯಾವುದೋ ಒಂದು ಹುಡುಗಿನಲ್ಲಿ ಅಥವಾ ಹೆಂಗಸಿನಲ್ಲಿ ಸ್ತ್ರೀಮಾಯನ ನಾನು ಪ್ರೀತಿ ಮಾಡ್ತೀನಿ, ಅನುರಕ್ತನಾಗಿದ್ದೀನಿ ಅಂತ ಹೇಳ್ತಕ್ಕಂಥ ಏನಾದರೂ ಅಲ್ಲಿ ಘಟನೆ ಸಂಭವಿಸ್ತಂತಂದ್ರೆ ಆ ಸ್ತ್ರೀ ತಮ್ಮ ಸಂಬಂಧಿಕರಿಗೆ ಅಥವಾ ಬೇರೆ ಯಾರಿಗಾದ್ರೂ ಹೇಳಿಬಿಟ್ಟು ಏನಾದರೂ ಮಾಡಿ ಅಲ್ಲಿ ಮತ್ತು ಅವನಿಗೆ ತೊಂದರೆ ಕೊಡೋದು ಶತಸಿದ್ಧ. ಹಾಗಾಗಿ ಅದರಿಂದ ದುಃಖನೇ ಅನುಭವಿಸ್ಬೇಕಾಗ್ತದ. ಹಾಗಾಗಿ ಏನಾದ್ರೂ ಅದು ಸಹಜವಾಗಿ ನಡೀತಕ್ಕಂಥ ಈ ಘಟನೆಗಳು. ಯಾಕಂತಂದರೆ ಅವರು ಸುಮ್ಮನೆ ಇರೋದಿಲ್ಲ. ಯಾವುದೇ ಒಂದು ಇದರಲ್ಲಿ ಅವರ ಸಂಬಂಧಿಕರಾಗಲಿ ಅವರು ಯಾರೋ ಬೇರೆಯವರಿಂದಾಗಲಿ ಅಲ್ಲಿ ಹಲ್ಲೆ ಮಾಡ್ತಕ್ಕಂಥದ್ದಾಗಲಿ ಹಿಂಸೆ ಮಾಡ್ತಕ್ಕಂಥದ್ದಾಗಲಿ ಅವು ಸಂಭವಿಸ್ತವ. ಅದರಿಂದ ಆ ವ್ಯಕ್ತಿ ಮತ್ತೆ ದುಃಖಕ್ಕೆ ಒಳಗಾಗಬೇಕಾಗ್ತದ ಅಂತಲ್ಲಿ ಆಗ್ತದೆ. ಅದಕ್ಕಾಗಿ ಅದು ಪರಸ್ತ್ರೀನಲ್ಲಿ ಪ್ರೇಮ ಇಡೋದು ಯೋಗ್ಯ ಅಲ್ಲ ಅಂತಕ್ಕಂಥದ್ದಲ್ಲಿ ಹೇಳ್ತಾರೆ. ಸಂಭವಿಸಿದ ಕೋಪ ಅಂತಂದ್ರೆ ಉತ್ಪತ್ತಿ ಆಗ್ತಕ್ಕಂಥ ಕೋಪ ಅಂತಕ್ಕಂಥದ್ದು ಯಾರ ಮೇಲೆ ಕೋಪ ಮಾಡ್ಕೊತೀವಿ ಆದರೂ ಕೂಡ ಅವರಿಗೆ ದುಃಖನೇ ಕೊಡ್ತದ ಅಂತ ಹೇಳ್ತಾರೆ. ಯಾಕಂತಂದ್ರೆ ಕೋಪ ಯಾರ ಹತ್ರ ಉತ್ಪತ್ತಿ ಆಗ್ತದ ಅವರೇ ದುಃಖ ಅನುಭವಿಸ್ಬೇಕಾಗ್ತದೆ. ಯಾಕಂತಂದ್ರೆ ಬೆಂಕಿ ಎಲ್ಲಿ ಸುಡ್ತದಂದ್ರೆ ಮೊದಲು ತನಗೆ ಸುಟ್ಟೆ ಮುಂದೆ ಹೋಗ್ತದದು. ಹೌದಾ? ಬೆಂಕಿ ಎಲ್ಲಿ ಹತ್ತಿರ್ತದ ಅಲ್ಲಿ ಸುಟ್ಕೊಂಡೇ ಮುಂದೆ ಹೋಗ್ತದೆ. ಹಾಗಾಗಿ ಆ ಕೋಪ ಅಂತಕ್ಕಂಥದ್ದು ಏನಾಗ್ತದೆ ಫಸ್ಟು ಅದಕ್ಕೆ ಹೇಳ್ತಾರೆ ಯಾವುದೋ ಸಿಟ್ಟು ತನ್ನ ವೈರಿ ಶಾಂತಿ ಪರರ ವೈರಿ ಅಂತ. ಸಿಟ್ಟು ತನ್ನ ವೈರಿ ಯಾಕಂದರೆ ತಾನು ಕೋಪ ಮಾಡ್ಕೊಂಡ್ಬಿಟ್ರೆ ಏನಾಗ್ತದ ಅಲ್ಲಿ ತನಗೆ ತೊಂದರೆ ಆಗ್ತದೆ ಹೊರತಾಗಿ ಅವರು ಬೇರೆಯವ್ರಿಗೆ ಅಷ್ಟು ಇದಾಗಂಗಿಲ್ಲ. ಅದಕ್ಕಾಗಿ ಕೋಪ ಅಂತಕ್ಕಂಥದ್ದು ಒಳ್ಳೆಯದಲ್ಲ. ಅದು ಕೋಪ ಏನಾಗ್ತದೆ ಮುಂದೆ ಅದು ದುಃಖನೇ ಕೊಡ್ತದ ಅಂತಲ್ಲಿ ಹೇಳ್ತಾರೆ. ಯಾವ ರೀತಿ ಬೆಂಕಿ ಬೇರೆಯವ್ರ ಮನೆ ಸುಡ್ಬೇಕಂತ ಹಚ್ಚಿದ್ದು ಮೊದಲು ತನ್ನ ಮನೆಯೇ ಸುಟ್ಟು ಮತ್ತೊಂದು ಮನೆಗೆ ಹೋಗ್ತದ. ಹಂಗಾಗಿ ಬೆಂಕಿ ಥರ ಇದ್ದಂಗೆ. ಅದಕ್ಕೆ ರಾಯಪ್ಪ ಗುರುಗಳು ಕೂಡ ಬರ್ದಾರ, ಕೋಪವೆಂಬ ತಾಪ ಕಳೆಯರೆ ಶರಣರೇ, ಕೋಪವೆಂಬ ತಾಪ ಕಳೆಯಿರೋ ಅಂತಕ್ಕಂಥದ್ದು ಅದು ತತ್ವಪದನೇ ಅವರು ಬರೆದಾರ. ಯಾಕಂತಂದರೆ ಕೋಪ ಅಷ್ಟು ಒಳ್ಳೆಯದಲ್ಲ ಅಂತಕ್ಕಂಥದ್ದು ಅವರು ಕೂಡ ಒಂದು ಆ ತತ್ವಪದನೇ ಅದ್ರ ಬಗ್ಗೆ ಬರೆದಿರು. ಕೋಪವೆಂಬ ತಾಪ ಕಳೆಯಿರೋ ಶರಣರೇ, ಕೋಪವೆಂಬ ತಾಪ ಕಳೆಯಿರೋ ಅಂತಕ್ಕಂಥದ್ದು ಅಲ್ಲಿ ಆ ಪದದಲ್ಲಿ ಹೇಳೋರು. ಅದನ್ನು ನೋಡ್ಕೋಬೋದು. ಆಮೇಲೆ ಇವರು ಈ ರೀತಿ ಅಲ್ಲಿ ಹೇಳ್ತಾರೆ. ನಮ್ಮನ್ನು ಅದನ್ನು ಕೋಪ ಹೋಗೊಂಡ್ರೆ ಏನಾಗ್ತದೆ ಅದು ಒಳ್ಳೆಯದಲ್ಲ. ಅದು ಅಂತಃಕರಣದಲ್ಲಿ ಏನಾಗ್ತದೆ ಕೋಪ ಉತ್ಪತ್ತಿಯಾಗಿ ಅದರಿಂದ ಮತ್ತೆ ಬೇರೆ 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 ಪರಿಣಾಮಗಳು ಉತ್ಪತ್ತಿ ಆಗ್ತವೆ ಅಂತಲ್ಲಿ ಹೇಳ್ತಾರೆ. ಆಮೇಲೆ ಕಡು ತವಕ ಅಂದ್ರೆ ಅತಿ ಆತುರ ಅಂತಕ್ಕಂಥದ್ದು. ಅಂದರೆ ಅತಿ ಆತುರ ಅಂದರೆ ಆತುರ ಇರ್ತಕ್ಕಂಥದ್ದು ಅದು ಕೂಡ ಒಳ್ಳೆಯದಲ್ಲ. ಯಾಕಂತಂದ್ರೆ ಯಾವುದೇ ಆತುರ ಮಾಡಿದ್ದ ಯಾವುದು ಕೆಲಸ ಸರಿ ಆಗೋದಿಲ್ಲ. ಯಾಕಂತಂದ್ರೆ ಅದಕ್ಕೆ ಬಸ್ ಮೇಲೆಲ್ಲ ಬರೆದಿರ್ತಾರೆ ನೋಡ್ರಿ, ಯಾವುದು ಏನಂತಾರೆ, ಅಪಘಾತಕ್ಕೆ ಅವಸರವೇ ಕಾರಣ ಅಂತಕ್ಕಂಥದ್ದು. ಅಪಘಾತಕ್ಕೆ ಅವಸರವೇ ಕಾರಣದ ಅವಸರ ಮಾಡ್ಲಿಕ್ಕೆ ಹೋಗಿ ಎಲ್ಲ ಎಡವಟ್ಟುಗಳೇ ಆಗ್ತವ. ಹಂಗಾಗಿ ನಿಧಾನವೇ ಪ್ರಧಾನ ಅಂತ ಹೇಳ್ತಾರೆ. ನಿಧಾನವೇ ಪ್ರಧಾನ ಅಂತಕ್ಕಂಥದ್ದು ಅಂದರೆ ನಿಧಾನವಾಗಿ ಯೋಚನೆ ಮಾಡ್ತಕ್ಕಂಥ ಕೆಲಸಗಳೇ ಶ್ರೇಷ್ಠ ಅಂತಕ್ಕಂಥದ್ದು.
ಯಾವುದೇ ಕಡು ತವಕ ಅಂದರೆ ಆತುರ ಆತುರ ಮಾಡ್ತಕ್ಕಂಥದ್ದು ಆ ಕೆಲಸಗಳು ಯಾವುದೇ ಅಷ್ಟು ಇದಾಗಂಗಿಲ್ಲ ಅಂತಕ್ಕಂಥ ಹೇಳ್ತಾರೆ. ಆದರೂ ಕೂಡ ಕೆಲವು ತವಕ ಅಂದರೆ ಇದು ಪ್ರಾಪಂಚಿಕದಲ್ಲಿ ಇದು ಆಗ್ತದೆ. ಆದರೆ ಪರಮಾರ್ಥದಲ್ಲಿ ಕೂಡ ಏನು ಅನ್ಕೋಬೇಕು, ಇದು ಯೋಗ್ಯ ಯೋಗ್ಯ ಅಂತ ಹೇಳ್ತಾರೆ. ಅಂದರೆ ಯೋಗ್ಯ ಅಂದ್ರೇನು, ಯಾವ ರೀತಿ ಯೋಗ್ಯ ಅಂದರೆ ಅವಸರ ಅಂತಂದ್ರೇನು ಆ ಥರ ಅವಸರ ಅಂತಲ್ಲ. ಅಂದರೆ ನಾವು ಮುಂದಕ್ಕೆ ಹಾಕಬಾರ್ದು ಯಾವುದೇ ವಿಷಯಗಳು. ನಾನು ತಿಳ್ಕೊಬೇಕಪ್ಪ ಇದ್ರ ಬಗ್ಗೆ ಏನದ ಅಂತ ನಾನು ಅದನ್ನು ಅರ್ಥಕೋಬೇಕು ಅಂತಕ್ಕಂಥ ಅಪೇಕ್ಷೆ ತವಕ ಕಡು ತವಕ ಇರಬೇಕಂತ ಹೇಳ್ತಾರೆ. ಯಾಕಂತಂದ್ರೆ ಅದು ಎಷ್ಟು ಬೇಗ ನೀವು ಅದು ಪ್ರಾಪ್ತಿ ಮಾಡ್ಕೊತೀರಿ ಜ್ಞಾನ ಅಂತಕ್ಕಂಥದ್ದು ಅಷ್ಟು ಒಳ್ಳೆಯದು ಅಂತಲ್ಲಿ ಈ ಪರಮಾರ್ಥ ಲೆಕ್ಕದಲ್ಲಿ ಬರ್ತದೆ ಇದು. ಆದರೆ ಪ್ರಾಪಂಚಿಕ ಲೆಕ್ಕದಲ್ಲಿ ಕಡು ತವಕ ಒಳ್ಳೆಯದಲ್ಲ ಅಂತಲ್ಲಿ ಹೇಳ್ತಾರೆ. ಆಮೇಲೆ ಮಾತ್ಸರ್ಯ ಅಂತಕ್ಕಂಥದ್ದು ಹೇಳ್ತಾರೆ. ಕಡು ತವಕ ಮಾತ್ಸರ್ಯ ಅಂತಕ್ಕಂಥದ್ದು ಏನಾಗ್ತದ ಅಂದರೆ ಹೊಟ್ಟೆ ಕಿಚ್ಚು ಅಂತಕ್ಕಂಥದ್ದು. ಮಾತ್ಸರ್ಯ ಅಂದರೆ ಏನು, ಹೊಟ್ಟೆ ಕಿಚ್ಚು. ಹೊಟ್ಟೆ ಕಿಚ್ಚು ಅಂದರೆ ಯಾವುದೇ ಆಗಲಿ ಒಬ್ಬರು ಐಶ್ವರ್ಯ ಕುಲ ವಿದ್ಯೆ ವೈಭವ ಏನಾದರೂ ಇದ್ದಾಗ ಅವ್ರನ್ನ ಕಂಡ್ಕೊಂಡ್ಬಿಟ್ಟು ಅವರಿಗೆ ಒಟ್ಟು ಇಷ್ಟ ಆಗಲ್ಲ ಅಂದರೆ ಅವ್ರದ್ದು ತಮಗಿಂತ ಸ್ವಲ್ಪ ಮೇಲೆ ಹೋಗ್ಬಿಟ್ರು ಅಂತಂದ್ರೆ ಅವರಿಗೆ ಅಷ್ಟು ಅಂದರೆ ಮನಸ್ಸಿನಲ್ಲಿ ತೃಪ್ತಿ ಇರೋದಿಲ್ಲ. ಅಷ್ಟು ನಮ್ಮಷ್ಟೇ ಇದ್ದವನು ಎಷ್ಟು ಮೇಲೆ ಹೋಗ್ಬಿಟ್ಟಲ್ಲಪ್ಪ ಇವನು ಹಿಂಗೆ ಅಂತ ಅನ್ಕೊತಾ ಇದ್ದು ಆದ್ರೆ ಅವು ಏನು ಮಾಡ್ತಾರೆ, ಹೊಟ್ಟೆನಲ್ಲೇ ಅವರು ಹೊಟ್ಟೆ ಕಿಚ್ಚು ಪಡ್ತಾ ಇರ್ತಾರೆ. ಯಾವ ರೀತಿ ಅಂತಂದ್ರೇನು, ಎಷ್ಟೊಂದು ಅದು ಹೊಟ್ಟೆ ಕಿಚ್ಚಿರುತ್ತಂದರೆ ಅದಕ್ಕೊಂದು ದೃಷ್ಟಾಂತ ಹೇಳ್ತಾರೆ. ಯಾವುದು ಅಂತಂದ್ರೆ ಇಬ್ಬರು ವ್ಯಕ್ತಿಗಳು ಇರ್ತಾರೆ. ಏನಂದರೆ ಅಲ್ಲಿ ಇಬ್ಬರು ವ್ಯಕ್ತಿಗಳು ತಪಸ್ಸು ಮಾಡ್ಲಿಕ್ಕೆ ಕುಂತ್ಬಿಡ್ತಾರಂತ. ಅಂದರೆ ತಪಸ್ಸು ಮಾಡ್ಲಿಕ್ಕೆ ಕೂರ್ತಾರೆ ಇಬ್ಬರು. ನಾನು ಜಾಸ್ತಿ ಇದು ತೊಗೊಳ್ಬೇಕು, ವರ ತೊಗೊಳ್ಬೇಕು, ನಾನು ಜಾಸ್ತಿ ವರ ತೊಗೊಳ್ಬೇಕು ಅಂದರೆ ವರ ಅಂತಂದ್ರೆ ಶ್ರೀಮಂತಿಕೆ ಆಗಲಿ ಏನೇ ಆಗಲಿ ಶಕ್ತಿ ಆಗಲಿ ಅದು ಆ ಥರದ್ದು ನಾನು ಪಡ್ಕೋಬೇಕು ದೇವರಿಂದ ಅಂತಂದು ಅಲ್ಲಿ ಇಬ್ಬರು ವ್ಯಕ್ತಿಗಳು ತಪಸ್ಸಿಗೆ ಕುಂದಿರ್ತಾರಂತ. ತಪಸ್ಸಿಗೆ ಕುಂತಾಗ ಅಲ್ಲಿ ಭಾಳ ದಿವಸ ಆದಮೇಲೆ ಅವ್ರ ತಪಸ್ಸಿಗೆ ಅಂದರೆ ಅವ್ರ ಕಠಿಣ ತಪಸ್ಸಿಗೆ ಮೆಚ್ಚಿ ಪರಮಾತ್ಮ ಪ್ರಕಟ ಆಗಿ ಮೊದಲನೇ ವ್ಯಕ್ತಿ ಹತ್ರ ಬರ್ತಾನಂತ. ಮೊದಲನೇ ವ್ಯಕ್ತಿ ಹತ್ರ ಬಂದು ಕೇಳ್ತಾನೆ, ಏನು ಬೇಕಪ್ಪ ನಿನಗ ಅಂತ. ಕೇಳಿದ ತಕ್ಷಣ ಅಲ್ಲಿ ಅಲ್ಲಿ ಏನು ವ್ಯಕ್ತಿ ಕುಂತಾನಲ್ಲ ಆ ವ್ಯಕ್ತಿನೂ ಹತ್ರನೂ ಹೋಗ್ತೀರ ನೀವು ಅಂತ ಕೇಳ್ತಾನಂತ. ಹೌದು, ಅವನದ್ದು ತಪಸ್ಸು ಮೆಚ್ಚಿನೇ ಅವನ ಹತ್ರನೂ ಹೋಗ್ತೀನಿ ಅಂತ. ಆಯಿತು ಅವನು ಏನು ಕೇಳ್ತಾನ, ಅವನು ಕೊಟ್ಟದ್ದು 2ರಷ್ಟು ನನಗೆ ಕೊಡ್ರಿ ಅಂತ ಹೇಳ್ತಾನಂತ. ಅವನು 1 ಕೇಳಿದ್ರೆ ನನಗೆ 2 ಕೊಡ್ರಿ ಅಂತ, 2 ಫಲ ಸಿಗಲಿ ನನಗೆ ಅಂತ. ಆಯಿತು ತಥಾಸ್ತು ಅಂತ ಅಂದ್ಬಿಟ್ಟು ಹೇಳ್ತಾನಂತ. ಆಯಿತು ಅಂದರೆ ಹಂಗೆ ಆಗಲಿ ಅಂತ. ಆಯಿತು ಅಂದ ತಕ್ಷಣ ಮತ್ತು ಅವನು 2ನೇದವನ ಹತ್ರನೂ ಹೋಗ್ತಾನಂತ. ಹೋಗಿ ಅಲ್ಲಿ ಏನಪ್ಪ ಏನು ಬೇಕು ನಿನಗೆ, ಏನು ವರ ಬೇಕು ಕೇಳ್ಕೊ ಅಂತಂತ ಹೇಳ್ತಾನಂತ. ಆವಾಗ 2ನೇ ವ್ಯಕ್ತಿ ಕೇಳ್ತಾನಂತ. ಮೊದಲನೇ ವ್ಯಕ್ತಿ ಏನು ಕೇಳಿದಾನೇನು ಪರಮಾತ್ಮ ಅಂತ ಕೇಳ್ತಾನಂತ, ದೇವ್ರೆ ಅಂತ ಕೇಳಿದಾಗ ಹೌದು ಕೇಳಿದಾನ, ನಿನಗೇನು ವರ ಕೊಡ್ತೀನಿ ಆದ್ರೆ 2ರಷ್ಟು ಫಲ ನನಗೆ ಸಿಗಲಿ ಅಂತ ಕೇಳ್ಯಾನ ನೋಡಪ್ಪ ಅಂತ ಹೇಳ್ತಾನಂತ ಪರಮಾತ್ಮ. ಹೌದಾ, ಹಂಗಂದ್ರೆ ಯೋಚನೆ ಮಾಡ್ದಂತವ. ಯಾಕಂತಂದ್ರೆ ಅವ್ನು ನನಗಿಂತ ಜಾಸ್ತಿ ಆಗ್ಬಾರ್ದು ಅವನು ಅಂತ ಅಲ್ಲಿ ಅವನು ಮತ್ಸರ ಒಟ್ಟಿಗೆ ಹೆಚ್ಚಿರ್ತದಲ್ಲ. ಹಾಗಾಗಿ ಏನು ಮಾಡ್ತಾನ, ಅಲ್ಲಲ್ಲ ಹಿಂಗೆ ನಾನು 1 ಕೇಳಿದ್ರೆ ಅವ್ನಿಗೆ 2 ಸಿಗ್ತಾವಲ್ಲ ಅಂತಂದು ಯೋಚನೆ ಮಾಡಿ ಕೊನೆಗೆ ಏನು ಹೇಳ್ತಾನ, ಹೌದು ಹಿಂಗೆ ಮಾಡ್ಬೋದಲ್ಲ, ನನ್ನ ಹತ್ರ ಎಲ್ಲ ಅವಯವಗಳದ್ದು 2 ಅದಾವ, ಅವನ ಹತ್ರ 1 ಅದ. ಆಮೇಲೆ ನನಗೊಂದು ನನಗೆ 2 ಮಕ್ಕಳವ, ಅವನಿಗಿನ್ನೂ 2 ಮಕ್ಕಳವ. ಏನು ಮಾಡಲಿ, ನಂದು 1 ಕಣ್ಣು ಹೋಗಲ್ರಿ ಅಂತ ಹೇಳಿದ್ನಂತ. ಒಂದು ಕಣ್ಣು ಹೋಗಲಿ, ಆಮೇಲೆ 1 ಮಗು, 2 ಮಗು ಇದ್ವಲ್ಲ 1 ಮಗು ಹೋಗಲಿ ಅಂತ. 1 ಮಗು ಹೋಗಲಿ, ಇಲ್ಲ ಆ ಥರ ಇರೋ. ಹಾಗಾಗಿ 1 ಕಣ್ಣು ಹೋಗಲಿ 1 ಮಗು ಹೋಗಲಿ ಅಂತ ಇದು ಮಾಡ್ಬಿಡ್ತಾನಂತ. ಯಾಕಂತಂದ್ರೆ ಅವ್ನು ಎದುರುಗಡೆ ಇದ್ದವನಿಗೆ 2 ಕಣ್ಣು ಹೋಗ್ತಾವ, ಆಮೇಲೆ ಅವನು 2 ಮಕ್ಕಳನ್ನೂ ಹೋಗ್ಬಿಡ್ತಾವ. ಆ ರೀತಿ ಆಗ್ತಲ್ಲ. ಅಂದ್ರೆ ಆ ಥರ ಹೊಟ್ಟೆ ಕಿಚ್ಚು ಮಾತ್ಸರ್ಯ ಅಂತಕ್ಕಂಥದ್ದು ಅಂದರೆ
ತಂದು ಹೋದರೂ ಪರವಾಗಿಲ್ಲ, ತನ್ನ ದುಪ್ಪಟ್ಟು ಅವನಿಗೆ ಹೋಗಲಿ ಅನ್ನೋದು ಆ ಹೊಟ್ಟೆ ಕಿಚ್ಚು ಅವ್ರ ಬಳಿ ಇರ್ತದಂತ ಪ್ರತಿಯೊಬ್ಬರಿಗೂ. ಆ ರೀತಿ ಅದು ಯೋಗ್ಯ ಅಲ್ಲ. ಆ ರೀತಿ ಮಾತ್ಸರ್ಯ ಇರೋದು ಒಳ್ಳೆಯದಲ್ಲ. ಆ ಹೊಟ್ಟೆ ಕಿಚ್ಚು ಪಡೋದು ಸೂಕ್ತ ಅಲ್ಲ. ಅದಕ್ಕಾಗಿ ಮಾತ್ಸರ್ಯ ರಹಿತನಾಗಿರಪ್ಪ ಅಂತ ಅಲ್ಲಿ ಹೇಳ್ತಾರೆ. ಆಮೇಲೆ ವಿವಿಧ ಕರಣ ವೃತ್ತಿ. ವಿವಿಧ ಕರಣ ವೃತ್ತಿ ಅಂತಂದ್ರೇನು? ಅನೇಕ ಪ್ರಕಾರವಾಗಿರ್ತಕ್ಕಂಥ ಅಂತಃಕರಣದ ವೃತ್ತಿಗಳು ಅಂತ ಹೇಳ್ತಾರೆ. ಅಂತಃಕರಣ ವೃತ್ತಿಗಳು ಯಾಕಂದ್ರೆ ಭಾಳ ಪ್ರಕಾರವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಅನಂತ ವಿಷಯಕಾರವಾಗಿ ಅದೇನಾಗ್ತದೆ, ಚಂಚಲ ಆಗಿರ್ತಾವ. ಇದರಿಂದ ಏನಾಗ್ತದೆ, ಚಂಚಲಾಗಿ ದುಃಖನೇ ಸಂಭವಿಸ್ತದ. ಅದಕ್ಕೆ ಯಾಕಂತಂದ್ರೆ ದುಃಖನೇ ಚಂಚಲ ಇದ್ದಾಗ ಒಂದು ಕಡೆ ಸ್ಥಿರ ಇರಲಿಲ್ಲ ಅಂದ್ರೆ ಏನಾಗ್ತದ, ಅಲ್ಲಿ ಚಂಚಲ ವೃತ್ತಿಯಿಂದ ಅಲ್ಲಿ ದುಃಖನೇ ಸಂಭವಿಸ್ತದ ಅಂತಲ್ಲಿ ಹೇಳ್ತಾರೆ. ಆದ್ದರಿಂದ ಅದು ಏನು ಮಾಡಬೇಕು, ಅನೇಕ ಆಕಾರ ಆಗ್ತಕ್ಕಂಥ ವೃತ್ತಿ ಅದು ದುಃಖಕ್ಕೆ ಕಾರಣ ಆಗ್ತದ. ಅದಕ್ಕಾಗಿ ಒಂದೇ ಏಕಾಕಾರವಾಗಿ ವೃತ್ತಿ ಮಾಡ್ಕೊಳ್ತಕ್ಕಂಥದ್ದು ಅಂತ ಅಲ್ಲಿ ಹೇಳ್ತಾರೆ. ಅಲ್ಲಿ ದುಃಖಾಕಾರ ಅಂದರೆ ದುಃಖಾಕಾರನ ಕಳ್ಕೊಂಡು ಸುಖಾಕಾರವಾಗಿರ್ತಕ್ಕಂಥದ್ದು. ಯಾವಾಗಲೂ ಸುಖವಾಗಿರ್ಬೇಕಂತಂದ್ರೆ ನಾವು ಒಂದೇ ಕಡೆ ದೃಷ್ಟಿ ನೆಡ್ತಕ್ಕಂಥದ್ದು. ಅಂದರೆ ಯಾವ ರೀತಿ ಅಂತಂದರೆ, ಆ ದೇವರಲ್ಲಿ ಇದಾದ ಸುಖ ಸಿಗ್ತದೇನೋ, ಮತ್ತೊಂದು ದೇವರಲ್ಲಿ ಸುಖ ಸಿಗ್ತದೇನೋ, ಆ ದೇವ್ರಿಗೆ ಹೋದರೆ ಎಷ್ಟು ಸಿಗ್ತದ, ಈ ದೇವ್ರಿಗೆ ಹೋದರೆ ಎಷ್ಟು ಸಿಗ್ತದ ಅಂತಕ್ಕಂಥದ್ದು. ಯಾವ ದೇವರು ಒಳ್ಳೇದು ಮಾಡ್ತಾನೆ ಜಾಸ್ತಿ ನನಗೆ, ಆ ದೇವ್ರಿಗೆ ಒಬ್ಬೊಬ್ಬರು ಏನು ಮಾಡ್ತಾರೆ, ದಿವಸ ಒಂದೊಂದು ದೇವ್ರಿಗೆ ಹೋಗಿ ಭೇಟಿ ಆಗ್ತಿರ್ತಾರೆ. ಅದು ದೇವ್ರ ಗುಡಿಗೆ ದಿವಸ ಮೊದಲನೇ ದಿವಸ ಒಂದು ದೇವರು, ಮೊದಲನೇ ದಿವಸ ಮತ್ತೊಂದವರು, ಹಾಗಾಗಿ ಹಂಗಾಗಿ ಎಲ್ಲ ದಿವಸ ಒಂದೊಂದು ದೇವರಿಗೆ ಹಂಗಾಗಿ ಯಾವ ದೇವ್ರು ನಮಗೆ ಭಾಳ ಚಂದ ಇದು ಮಾಡ್ತಾರೆ ಅಂತ ಅಂದ್ಕೊಂಡು ಹಂಗೆ ಹೋಗ್ತಿರ್ತಾರೆ. ಹಾಗಾಗಿ ಅದನ್ನೆಲ್ಲ ಬಿಟ್ಟು ನೀನು ಏಕಾಕಾರ ಒಂದೇ ಇದನ್ನು ಕಂಡುಕೊಡ್ರಪ್ಪ ಅಂತ ಅಲ್ಲಿ ಹೇಳ್ತಾರೆ. ಒಂದೇ ನಿರ್ಧಾರ ಮಾಡಿದ್ರೆ ಅದು ನಿನಗೆ ಸುಖ ಕಾಣ್ತದ, ಅದು ಸುಖ ಪ್ರಾಪ್ತಿ ಆಗ್ತದೆ ಅದರಿಂದ ನಿನಗೆ ಅಂತಲ್ಲಿ ಹೇಳ್ತಾರೆ. ಏಕಾಕಾರ ವೃತ್ತಿ ಇರೋದು ಭಾಳ ಒಳ್ಳೆಯದು ಅಂತಲ್ಲಿ ಹೇಳ್ತಾರೆ. ಆಮೇಲೆ ಕವಿದ ಮಾಯಾವಿಲಾಸ ಕವಿದ ಮಾಯಾವಿಲಾಸ ಅಂತಕ್ಕಂಥದ್ದು ಅಂದರೆ ಮಾಯೆ ಚೆಲ್ಲಾಟ ಅಂತಕ್ಕಂಥದ್ದು. ಈಗ ಮಾಯೆ ಚೆಲ್ಲಾಟ ಅಂತಂದ್ರೇನು, ದೃಶ್ಯಮಾನವಾಗಿ ಕಾಣತಕ್ಕಂಥದ್ದು ಎಲ್ಲನೂ ಮಾಯೆ ವಿಲಾಸನೆ ಅಂತ ಅನ್ಸ್ಕೊತದ. ಯಾಕಂತಂದ್ರೆ ಮಾಯಾಕಾರಿ ಆಗಿರ್ತಕ್ಕಂಥ ಪ್ರಪಂಚ ಮಾಯಾ ವಿಲಾಸನೆ ಅಂತ ಹೇಳ್ಸ್ಕೊತದ. ಆದ್ರೆ ಅದೆಲ್ಲ ಮಿಥ್ಯ. ಹೆಂಗಂದ್ರೆ ಸ್ವಪ್ನದಂಗೆ, ಇಂದ್ರಜಾಲದಂಗೆ, ಬಿಸಿಲು ಕುದುರೆ ಹಂಗೆ ಇದು ದೃಷ್ಟ ನಷ್ಟ ಪ್ರಭಾವದಿಂದ ಕೂಡಿರ್ತಕ್ಕಂಥದ್ದು ಮೂಲಕ ತೋರೋದೆಲ್ಲ ಮಿಥ್ಯ ಅಂತ ನಾವು ಅನ್ಕೋಬೇಕು ಅಂತಲ್ಲಿ ಹೇಳ್ತಾರೆ. ಆದರೆ ಇದು ಮಿಥ್ಯ ಅಂತನ ಹೇಳೋಕ್ಕೂ ಬರೋಂಗಿಲ್ಲ, ಸತ್ಯ ಅಂತಕ್ಕೂ ಹೇಳೋಕ್ಕೆ ಬರೋಂಗಿಲ್ಲ. ಯಾಕಂತಂದ್ರೆ ಇದ್ರ ಬಗ್ಗೆ ಒಂದು ವಸಿಷ್ಠರದು ದೃಷ್ಟಾಂತನೂ ಹೇಳ್ತಾರೆ. ಇದನ್ನು ದೇವಿ ಪುರಾಣದಲ್ಲೂ ಕೂಡ ಬರ್ಕೊಂಬಂದಾರ. ಯಾವ ರೀತಿ ಅಂತಂದ್ರೆ, ರಾಮಚಂದ್ರನ ಆಸ್ಥಾನದಲ್ಲಿದ್ದಾಗ ರಾಮಚಂದ್ರ ಪ್ರಶ್ನೆ ಮಾಡ್ತಾನ, ಯಾವುದು ಮಾಯೆ ಯಾವ ರೀತಿ ಅದ ಅಂತಲ್ಲಿ ಪ್ರಶ್ನೆ ಮಾಡ್ತಾರಂತ ವಸಿಷ್ಠ ಗುರುಗಳಿಗೆ ಪ್ರಶ್ನೆ ಮಾಡಿದ ತಕ್ಷಣ ವಸಿಷ್ಠರು ಏನು ಹೇಳ್ತಾರೆ, ಮಾಯಾ ಮಿಥ್ಯಾದ ರಾಮಚಂದ್ರ ಅಂತ ಹೇಳ್ತಾರಂತ. ಹೇಳಿದ ತಕ್ಷಣ ಆಮೇಲೆ ಅವ್ರಿಗೆ ಏನಾಗ್ತದೆ, ವಸಿಷ್ಠಗೆ ಇದ್ದಕ್ಕಿದ್ದಂಗೆ ಮನಸ್ಸು ಚಂಚಲವಾಗಿ ಎಲ್ಲಿ ಹೋಗ್ತದ, ಅರಣ್ಯಕ್ಕೆ ಹೋದಂಗೆ ಆಗ್ಬಿಡ್ತದ. ಅರಣ್ಯಕ್ಕೆ ಹೋದಂಗಾಗಿ ಅಲ್ಲಿ ಒಂದು ಗುಡಿಸಲ ಮಾಡ್ಕೊಂಡಂಗಾಗಿ, ಒಬ್ಬ ಬೇಡ ಸ್ತ್ರೀನ ಮದುವೆ ಆದಂಗಾಗಿ, ಒಂದು 2-3 ಮಕ್ಕಳಾದಂಗಾಗಿ ಆಗ್ಬಿಡ್ತಾವಂತ ಮನಸ್ಸಿನಾಗೆ ಆದಂಗಾಗಿ. ಆಮೇಲೆ ಆಕೆ ಏನು ಮಾಡ್ತಾಳೆ, ಆ ಹೆಣ್ಮಗಳು, ಬೇಡ್ರ ಹೆಣ್ಮಗಳು ತನ್ನ 2 ಮಕ್ಕಳ ಜೊತೆ ಆಸ್ಥಾನಕ್ಕೆ ಬಂದಂಗೆ ಆಗ್ಬಿಡ್ತದಂತ. ಎಲ್ಲಿ, ಆ ರಾಮಚಂದ್ರನ ಆಸ್ಥಾನಕ್ಕೆ ಬಂದಂಗಾಗಿ ಅಲ್ಲಿ ರಾಮಚಂದ್ರನ ಹತ್ರ ಕೇಳ್ತಾಳಂತಕಿ ಬಂದು, ನನ್ನ ಗಂಡ ಇವದನ, ನನ್ನ ಮೋಸ ಮಾಡಿ ಬಿಟ್ಟು ಇಲ್ಲಿಗೆ ಬಂದನ, ನನ್ನ ಗಂಡನ ಜೊತೆ ಬಾಳಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತಂದ್ಬಿಟ್ಟು ರಾಮಚಂದ್ರ ಕೇಳ್ತಾಳಂತ ಆಕಿ ಬ್ಯಾಡ್ರ ಯುವತಿ ಹೆಣ್ಮಗಳು. ಕೇಳಿದ ತಕ್ಷಣ ಆ ವಸಿಷ್ಠರಿಗೆ ಕಕ್ಕಾಬಿಕ್ಕಿ ಆಗ್ಬಿಡ್ತಂತ. ಏನಪ್ಪ, ನಾನು ಬ್ರಹ್ಮಚಾರಿ, ಅಲ್ಲಿ ಆಕಿನ ಜೊತೆ ಎಲ್ಲಿದ್ದು ಮಾಡಿದ್ದೀನಿ, ನಾನು ಮಾಡೇ ಇಲ್ಲ ವ್ಯವಹಾರ ಅಂದ್ರೂ ಕೂಡ ಈಕೆ ಹೆಂಗೆ ಬಂದಳು, ಇಲ್ಲಿ ಎಲ್ಲಿಂದ ಬಂದಳು ಅಂತಂದ್ಬಿಟ್ಟು ಭಾಳ ಕಳವಳಗೊಂಡ್ಬಿಡ್ತಾನಂತ. ಕಳವಳಗೊಂಡ್ಬಿಟ್ಟು ಆಮೇಲೆ ಪ್ರಶ್ನೆ ಇದು ಮಾಡ್ತಾನಂತ.
ಆಮೇಲೆ ಗೊತ್ತಾಯ್ತಂತ ತನಗೆ, ನಾನು ಮಾಯೆ ಮಿಥ್ಯೆ ಅಂತ ಹೇಳಿದ್ನಲ್ಲ, ಅದಕ್ಕಾಗಿ ಈ ರೀತಿ ಇದಾಗ್ಯದ, ನಂದು ತಪ್ಪಾಯಿತು, ಮಾಯೆ ಮಿಥ್ಯೆ ಅಲ್ಲ, ಇದು ಅನಿರ್ವಚನೀಯ ಖ್ಯಾತಿ. ಹೌದು ಅಂತ ಹೇಳಕ್ಕೆ ಬರಂಗಿಲ್ಲ, ಇಲ್ಲ ಅಂತಲೂ ಹೇಳಕ್ಕೆ ಬರಂಗಿಲ್ಲ, ಹೌದು ಇಲ್ಲ ಅಂತ. ಹಂಗಾಗಿ ಇದು ಅನಿರ್ವಚನೀಯ ಖ್ಯಾತಿ ಅಂತ ಹೇಳೋದು ಸೂಕ್ತ ಅಂತಲ್ಲಿ ಹೇಳಿದಾಗ ಅದೆಲ್ಲ ಮಾಯ ಆಗ್ಬಿಡ್ತಾವಂಥವು. ಯಾವುದು ಆ ಬೇಡರ ಹೆಣ್ಮಗಳು ಆಮೇಲೆ ಮಕ್ಕಳೆಲ್ಲನೂ ಮಾಯ ಆಗ್ಬಿಡ್ತಾರಂತ. ಆಮೇಲೆ ವಸಿಷ್ಠ ರಾಮಚಂದ್ರ ಹೇಳ್ತಾನಂತ, ಇಲ್ಲ ನಾ ಮಿಥ್ಯೆ ಅಂತ ಹೇಳಕ್ಕೆ ಬರಂಗಿಲ್ಲ, ಇದು ಅನಿರ್ವಚನೀಯ ಖ್ಯಾತಿ ಅದಪ್ಪ ಅಂತ ಹೇಳ್ತಾರಂತ. ಹಂಗಾಗಿ ಮಾಯೆ ಅಂತಕ್ಕಂಥದ್ದು ಮಿಥ್ಯೆ ಅಂತ ನಿಶ್ಚಯಿಸ್ಬೇಕಂತ ಹೇಳಿದ್ರೆ ಇದು ಅನಿರ್ವಚನೀಯ ಖ್ಯಾತಿ ಅದಂತ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಅವಣಿಸದ ಆಸೆ ಅಂದರೆ ಹೆಚ್ಚಾದ ಆಸೆ, ಅಂದರೆ ಅವಣಿಸದ ಆಸೆ ಅಂದರೆ ಏನು, ಹೆಚ್ಚಾದ ಆಸೆ ಅಂತಂದರೆ ಆಸೆಗೆ ಮಿತಿನೇ ಇಲ್ಲ. ಅಲ್ಲಿ ಆಸೆ ಅಂತಕ್ಕಂಥದ್ದು ಮಿತಿನೇ ಇಲ್ಲ. ಹೆಚ್ಚಾದ ಆಸೆ ಅಂದರೆ ಆಸೆ ಅಂತಕ್ಕಂಥ ಈಗ ಯಾವುದೇ ಒಬ್ಬ ವ್ಯಕ್ತಿಗೆ ದಿವಸ ಒಂದು 100 ರೂಪಾಯಿ ಕೊಟ್ರೆ ಅವ್ರಿಗೆ 100 ರೂಪಾಯಿ ಕೊಟ್ಟು ಸಮಾಧಾನ ಆಗಲ್ಲ. ಅಥವಾ ತಿಂಗಳಿಗೆ ಯಾವಾಗೋ ಒಂದು ಸ್ವಲ್ಪ ದುಡ್ಡು ಕೊಟ್ಟರೆ ಅವರಿಗೆ ಸಮಾಧಾನ ಆಗಲ್ಲ. ಇಷ್ಟೇ ಕೊಟ್ಟಾರೆ ನಂಗಂತ ಹೇಳೋದು. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಏನೋ ಒಂದು 1000 ರೂಪಾಯಿ ಕೊಟ್ಟರು ಚಲೋ ಅಂತ ಹೇಳೋದು. 1000 ರೂಪಾಯಿ ಕೊಟ್ಟ ಮೇಲೆ ಆಮೇಲೆ ಅದಕ್ಕೂ ಸಮಾಧಾನ ಆಗಂಗಿಲ್ಲ. ಒಂದು 2000 ಕೊಟ್ಟರೆ ಚಲೋ ಇತ್ತು ಅಂತ ಹೇಳೋದು. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಇಲ್ಲ ಒಂದು 5000 ಕೊಟ್ಟರೆ ಚಲೋ ಇತ್ತು ಅಂತ ಹೇಳೋದು. ಹಾಗೆ ಅದಕ್ಕೆ ಲಿಮಿಟೇ ಇರಲ್ಲ. ಅದು ಎಷ್ಟೇ ಕೊಟ್ಟರು ಕೂಡ ಅದಕ್ಕೆ ಲಿಮಿಟೇ ಇರಲ್ಲ, ಮಿತಿನೇ ಇರೋದಿಲ್ಲ. ಅಂದರೆ ಸಮಾಧಾನ ಪರವಾಗಿಲ್ಲಪ್ಪ ಅಂತ ಒಂದು ಸಲನೂ ಹೇಳಂಗಿಲ್ಲ. ಅಂದರೆ ಎಷ್ಟು ಕೊಟ್ರು ಇಷ್ಟೇ ಕೊಟ್ಟಾರ ನನಗೆ ಅಂತ ಹೇಳ್ಕೊತ ತಿರುಗಾಡೋದು ಅದು ಸ್ವಾಭಾವಿಕ ಆಗ್ಬಿಡ್ತದೆ. ಹಾಗಾಗಿ ಆಮೇಲೆ ನೀವು ಎಷ್ಟು ಕೊಟ್ರು ಕೂಡ ಆಮೇಲೆ ನೀನು ಅವರಿಗೆ 10,000 ಕೊಟ್ಟರೆ 15,000 ಕೊಟ್ಟರೆ ಏನು ಕೊಟ್ಟರು ಇದಾಗಲ್ಲ. ಆಮೇಲೆ ನೀವು ಬೇರೆ ಬೇರೆ ಆಮಿಷಗಳು ಕೊಟ್ಟರು ಕೂಡ ಕೆಲವರು ಏನು ಹೇಳ್ತಾರೆ, ಅದು ಭೂಲೋಕದ ಸ್ವರ್ಗ ಇದನ್ನು ಕೊಟ್ಟರು ಅವರಿಗೆ ಸಮಾಧಾನ ಆಗಂಗಿಲ್ಲ. ಆಮೇಲೆ ಸ್ವರ್ಗಲೋಕದಾಗ ಇದನ್ನು ಕೊಟ್ಟರು ಕೂಡ ಸಮಾಧಾನ ಆಗಂಗಿಲ್ಲ ಅಂತ ಹೇಳ್ತಾರೆ. ಆಸೆ ಅಂತಕ್ಕಂಥದ್ದು ಅದಕ್ಕೆ ಒಂದು ಆಸೆ ಅಂತಕ್ಕಂಥ ಮನಸ್ಸಿನ ಆಸೆ ಎಷ್ಟು ಪ್ರಬಲವಾಗಿರ್ತದಂದ್ರೆ ಅದು ಒಂದು ಇದನ್ನು ಬರ್ಕೊಂಬಂತಾರೆ. ಅಂದರೆ ಭೂಲೋಕದ ಎಲ್ಲನೂ ನಿನಗೆ ಆಸೆಗಳನ್ನು ತೀರ್ಲಕ್ಕ ಇದು ಕೊಟ್ಟರು ಕೂಡ ಸಮಾಧಾನ ಆಗಂಗಿಲ್ಲಂತ. ಆಮೇಲೆ ಸ್ವರ್ಗಲೋಕದ ಎಲ್ಲ ಭೋಗಗಳು ಕೊಟ್ಟರು ಸಮಾಧಾನ ಆಗಂಗಿಲ್ಲಂತ. ಆಮೇಲೆ ವೈಕುಂಠ ಲೋಕ, ಬ್ರಹ್ಮಲೋಕ ಎಲ್ಲನೂ ಕೈಲಾಸ ಹತ್ರ ಪರಮಾತ್ಮನ ಹತ್ರ ಬಂತಂತ. ಪರಮಾತ್ಮನ ಹತ್ರ ನೀನು ತೊಡೆ ಮೇಲೆ ಕುಂದಿರ್ಬೇಕಂತ ಅನ್ನಿಸ್ತದಂತ. ಆ ತೊಡೆ ಮೇಲೆ ಕುಂತ್ರೂ ಬಗೆಯಿರಲಿಲ್ಲ ಅಂತ ಅದಕ್ಕೆ ಮನಸ್ಸು ಆಸೆಗೆ. ಆಮೇಲೆ ಏನು ನಿನ್ನ ಭುಜದ ಮೇಲೆ ಕುಂದಿರ್ಬೇಕಂತಾನ, ಭುಜದ ಮೇಲೆ ತಲೆ ಮೇಲೆ ಕುಂದಿರ್ಬೇಕು. ಅಂದ್ರೆ ಇಷ್ಟಕ್ಕೆ ಅದನ್ನು ಸಮಾಧಾನ ಆಗೋದಿಲ್ಲ ಅಂತ. ಅದಕ್ಕಾಗಿ ಆಸೆ ಅಂತಕ್ಕಂಥದ್ದಕ್ಕೆ ಅದಕ್ಕೆ ಮಿತಿನೇ ಇಲ್ಲಪ್ಪ. ಅದಕ್ಕಾಗಿ ಅದು ಯೋಗ್ಯ ಅಲ್ಲ. ಆಮೇಲೆ ಅದು ಏನಾಗ್ತದೆ, ನಮ್ಗೆ ದುಃಖನೇ ಪ್ರಾಪ್ತಿ ಆಗ್ತದೆ. ನೀನು ಅದು ಕೊಟ್ಟರು ಕೂಡ ಎಷ್ಟೇ ಕೊಡಲಿ, 1000 ರೂಪಾಯಿ ಕೊಡಲಿ, 500 ರೂಪಾಯಿ ಕೊಡಲಿ, 2000 ಕೊಡಲಿ, ಅಷ್ಟರಲ್ಲೇ ನೀವು ತೃಪ್ತಿ ಇದ್ರೆ ಅದು ಯೋಗ್ಯ ಆಗ್ತದ ಅಂತ ಅಲ್ಲಿ ಹೇಳ್ತಾರೆ. ಯಾಕಂದ್ರೆ ದೊರಕಲೇನ್ ಅದರೊಳು ಪರಿಣತೆ ದಳೆಯುವುದೇ ಚಂದ ಅಮಮ ಅಂತಲ್ಲಿ ಹೇಳ್ತಾರೆ. ಅಂದ್ರೆ ದೊರಕಲೇನ್ ಅದರೊಳು ಪರಿಣತೆ ದಳೆಯುವುದೇ ಚಂದ ಅಮಮ ಅಂತ. ಅಂದ್ರೆ ಏನು ಪ್ರಾಪ್ತಿ ಆಗ್ತದ, ಏನು ದೊರಕಿರ್ತದ ಅದರಲ್ಲೇ ನಾವು ತೃಪ್ತಿ ಪಡಬೇಕು ಅಂತಕ್ಕಂಥದ್ದು. ಅಂದರೆ ನಮ್ಗೆ ಎಷ್ಟು ಸಿಗ್ತದ ಅಷ್ಟರಲ್ಲೇ ತೃಪ್ತಿ ಪಡ್ತಕ್ಕಂಥದ್ದೇ ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದು ಬಿಟ್ಟು ನಮ್ಮ ಗಳಿಕೆ ಒಂದು 50 ಪೈಸೆ ಇದ್ರೆ ಖರ್ಚು ಒಂದು ರೂಪಾಯಿ ತನಕ ಮಾಡ್ತಾ ಹೋದ್ರೆ ಏನು ಪ್ರಯೋಜನ ಅಂತ. ಅಂದರೆ ಒಂದು 500 ರೂಪಾಯಿ ನಾವು ಗಳಿಸ್ತಾ ಇದ್ರೆ 1000 ರೂಪಾಯಿ ಬರೀ ಖರ್ಚು ಮಾಡ್ತಾ ಕುಂತ್ರೆ ಏನು ಪ್ರಯೋಜನ. ಅದಕ್ಕಾಗಿ ನಾವು 500 ರೂಪಾಯಿ ಗಳಿಸಿದ್ರೆ 500 ರೂಪಾಯಿ ಒಳಗೆ ಸಂಸಾರ ಮಾಡಬೇಕು. ಅಥವಾ 400 ರೂಪಾಯಿಗೆ ಸಂಸಾರ ಮಾಡಿ 100 ರೂಪಾಯಿ ಮಿಕ್ಸ್ಬೇಕು ಅಂತ ಹೇಳ್ತಾರೆ. ಅಷ್ಟೂ ಆ ರೀತಿ ಕ್ರಮ ಅದಾವ ಅಂತ ಹೇಳ್ತಾರಲ್ಲಿ. ಅದಕ್ಕಾಗಿ ನಾವು ನಮ್ಮದು ಎಷ್ಟೇ ಆದಾಯ ಬರಲಿ, ಎಷ್ಟೇ ಇದು ಬರಲಿ, ಅಷ್ಟರೊಳಗೆ ಸಂಸಾರ ಮಾಡ್ತಕ್ಕಂಥದ್ದೇ ಯೋಗ್ಯ ಪ್ರಧಾನ ಇರ್ತಕ್ಕಂಥದ್ದು. ಹಾಗಾಗಿ ಅಂದರೆ ಉದ್ದುದ್ದಕ್ಕೆ ಆಸೆ ಮಾಡ್ತಾ ಹೋಗಬಾರ್ದು. ಯಾಕಂದರೆ ನಾವು ಅದು ಐಷಾರಾಮಿ ವಸ್ತುಗಳನ್ನ ತೊಗೋಬೇಕು ಮಾಡಬೇಕು ಅಂತೆಲ್ಲ ಇರ್ತದ. ಆದರೆ ಅದು ಅವಶ್ಯಕತೆ ಆದೇನು, ನಿನ್ನ ಆದಾಯ ಎಷ್ಟು, ನಿನ್ನ ಮಿತಿ ಎಷ್ಟು, ಅದನ್ನು ನೋಡ್ಕೊಂಬಿಟ್ಟು ಮಾಡಬೇಕಾಗ್ತದ.
ಅಲ್ಲ, ಒಬ್ಬೊಬ್ಬರಿಗೆ ಏನೋ ಒಬ್ಬರು ನೋಡಿ ಅವರು ಅಂಥ ಕಾರ್ ತೊಗೊಂಡ್ರಪ್ಪ, ಇಂಥ ಕಾರ್ ತೊಗೊಂಡ್ರು, ನಾವು ತೊಗೊಳ್ಬೇಕಪ್ಪ. ಅವರು ಒಂದು ಯಾವುದೋ ಒಂದು ಮಾರುತಿ ಕಾರಲ್ಲೇ ಓಡಾಡ್ತಾರೆ, ಇನ್ನೋವಾ ಕಾರ್ ತೊಗೋಬೇಕಂತ ತೊಗೊಳಕ್ಕಾಗ್ತದೇನೋ, ಅಥವಾ ಎಕ್ಸ್ ಯು ವಿ ಕಾರ್ ತೊಗೋಬೇಕು, ಅಥವಾ ಬೇರೆ ಯಾವುದೋ ದೊಡ್ಡ ದೊಡ್ಡ ಕಾರ್ ತೊಗೊಳ್ಬೇಕು ಅಂತದ ಮಾಡಿದ್ರೆ ಆಗ್ತದೆ. ತಲೆ ಮೇಲೆ ಸಾಲ ಹೊತ್ಕೊಂಡು ಒದ್ದಾಡಬೇಕಾಗ್ತದೆ. ಅದಕ್ಕಾಗಿ ಆ ಥರ ಮಾಡಲಾರ್ದೆ ತಮ್ಮ ಆದಾಯದಲ್ಲಿ ಎಷ್ಟಿರ್ತದ ಅಷ್ಟರಲ್ಲೇ ತೃಪ್ತಿ ಪಡ್ಕೊಳ್ತಕ್ಕಂಥದ್ದು ಭಾಳ ಯೋಗ್ಯ ಆಗಿರ್ತಕ್ಕಂಥದ್ದು ಅಂತಲ್ಲಿ ಹೇಳ್ತಾರೆ. ಅದು ಯಾಕಂದರೆ ದೊರಕಲೇನ್ ಅದರೊಳು ಪರಿಣತೆ ದಳೆಯುವುದೇ ಚಂದ ಅಮಮ ಅಂತಂದರೆ ಯಥಾಲಾಭ ಸಂತುಷ್ಟ ಅಂತಕ್ಕಂಥದ್ದು. ಯಾವ ರೀತಿ ನಮಗೆ ಎಷ್ಟು ಪ್ರಾಪ್ತಿ ಆಗ್ತದ, ಏನು ಪ್ರಾಪ್ತಿ ಆಗ್ತದ ಅದರಲ್ಲೇ ಸಂತೋಷ ಬುದ್ಧಿ ಹೊಂದತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಅಷ್ಟು ಹಂಗೆ ಮಾಡಿದ್ರೆ ಅದು ಶ್ರೇಷ್ಠ ಸುಖಿಯಾಗಿರ್ತಾನೆ ಮನುಷ್ಯ. ಆ ರೀತಿ ಮಾಡ್ತಕ್ಕಂಥದ್ದು ಬಹಳ ಯೋಗ್ಯ ಅಂತ ಅನ್ಸ್ಕೊತದ, ಅದೇ ಶ್ರೇಷ್ಠ ಅಂತ ಅನ್ಸ್ಕೊತದ. ಯಾಕಂತಂದ್ರೆ ಈಗ ಆಸೆಗೆ ಮಿತಿನೇ ಇಲ್ಲ. ಅದಕ್ಕಾಗಿ ನಾವು ನಮ್ಮ ಮಿತಿ ನೋಡ್ಕೊಂಡ್ಬಿಟ್ಟು ಖರ್ಚುಗಳನ್ನು ಮಾಡ್ತಕ್ಕಂಥದ್ದು, ಕಾರ್ಯನಿರ್ವಹಣೆ ಮಾಡ್ತಕ್ಕಂಥದ್ದು ಯೋಗ್ಯ ಅಂತಂತ ಹೇಳ್ತಾರೆ. ಆಮೇಲೆ ಕರ್ಮ ನಿವಹವು ಅಂತ ಹೇಳ್ತಾರೆ. ಕರ್ಮ ನಿವಹವು ಅಂದ್ರೇನು? ಆಸೆಯಿಂದ ಕೂಡ್ಕೊಂಡು ಏನಾಗ್ತದೆ, ಮನುಷ್ಯ ತನ್ನ ಇಚ್ಛಿತವಾದ ಪದಾರ್ಥಗಳನ್ನು ತೊಗೊಳ್ತಾನಲ್ಲ, ಅದಕ್ಕೆ ನಾನಾ ಪ್ರಕಾರವಾದ ಕರ್ಮಗಳನ್ನು ಮಾಡ್ಬೇಕಾಗ್ತದೆ. ಅಂದ್ರೆ ಅಲ್ಲಿ ಏನಾಗ್ತದ, ಅದು ತೊಗೋಬೇಕು ಇದು ತೊಗೋಬೇಕು ಅಂತ ಆಸೆಗೆ ಬಿದ್ದು ಏನಾದರೂ ತೊಗೊಂಡದ್ದೇ ಆದರೆ ಏನಾಗ್ತದ, ಅದಕ್ಕೆ ಪಾಪ ಕರ್ಮಗಳನ್ನು ಮಾಡಬೇಕಾಗ್ತದೆ. ಅವ್ರು ದುಡ್ಡು ಹೊಡೆಯೋದು, ಇವ್ರು ದುಡ್ಡು ಹೊಡೆಯೋದು, ಏನಾದರೂ ಮಾಡಿದ್ರೆ ಮಾಡಬೇಕಾಗ್ತದ. ಅಲ್ಲಿ ಏನಾದ್ರೆ ಅದು ಮೀರಿ ತನ್ನ ಆದಾಯಕ್ಕೆ ಮೀರಿ ಮಾಡ್ತಾ ಇದ್ದಂದರೆ ಆ ಕೆಲಸಗಳೆಲ್ಲ ಮಾಡಬೇಕಾಗ್ತದೆ. ಅದರಿಂದ ಏನೋ ಅವರೆಲ್ಲ ಬೇರೆ ದುಡ್ಡು ಗಿಡು ಕೊಡೋರು, ಎಲ್ಲ ಕಷ್ಟಪಟ್ಟು ಕೊಡೋರು ಮಾಡೋರೆಲ್ಲ ಇರ್ತಾರೆ. ಅವ್ರೇನು ಶಾಪ ಹಾಕಿ ಕೊಡ್ತಾರೆ, ಹಂಗೂ ಆಗ್ತವೆ ಕೆಲವು ಕೆಲಸಗಳೆಲ್ಲ. ಹಾಗಾಗಿ ಇದೇನಾಗ್ತದೆ, ಮುಂದೆ ಅವರಿಗೆ ದುಃಖಕ್ಕೆ ಕಾರಣ ಆಗ್ತದೆ. ಅದು ಯೋಗ್ಯ ಅಲ್ಲ. ಅದಕ್ಕಾಗಿ ತನಗೆ ಎಷ್ಟು ಪ್ರಾಪ್ತಿ ಆಗ್ತದ ಅದರಲ್ಲೇ ಸುಖ ಪಡೋದು ಯೋಗ್ಯ ಅಂತಕ್ಕಂಥದ್ದು ಇಲ್ಲಿ ಹೇಳ್ತಾರೆ. ಇನ್ನು ಮುಂದಿನ 3ನೇ ನುಡಿ, ಕುಮತ ಶಾಸ್ತ್ರಾನುಗತಿ ವಿಮತಿ ದೇಹದೋಳ ಅತಿ ಮಮತೆ ಸಂಸ್ಕೃತಿಯ ಸಂಭ್ರಮ ದುರಾತ್ಮಕರ ಸಮರತಿ ಶಂಭುಲಿಂಗದ ಅಮಳ ಚರಣ ಭಕ್ತಿ ವಿಮುಖತೆ ವರ ವೇದಾಗಮ ದೂಷಣಗಳೋಳು ಅಂತಲ್ಲಿ 3ನೇ ನುಡಿ ಬರ್ತದೆ. ಅದನ್ನು ಮುಂದಿನ ಕ್ಲಾಸಲ್ಲಿ ನೋಡೋಣ ಅಂತ ಹೇಳಿ 2 ಮಾತುಗಳು ಗುರುಪಾದಕ್ಕೆ ಅರ್ಪಿಸಿ